Watch full episodes on Jio Hotstar. ವಾಪಸ್ ಹೇಳ್ಕೊಂಬನ್ನಿ ಅವ್ರಿಬ್ರನ್ನ. ಪತ್ಲು ಖಾಲಿ ಹೋಟೆಲ್ ಅಂತಲ್ಲೇ ಓಡ್ತಾ ಇಲ್ಲ ಕಣೋ. ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡೋ. ಸುನೇರಿ ಮುಖ ನೋಡಿದ್ರೆ ನಂಗೆ ಅನ್ನಿಸ್ತಾ ಇದೆ ಕಣೋ. ಅದು ಅನ್ಕೊಂಬಿಟ್ಟಿದೆ ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವೋ ಇಲ್ವೋ ಅಂತ. ಮೋಟು ಅಲ್ಲಿಂದ ಓಡು ಬೇಗ. ಪತ್ಲು ಬೇಗ ಏನಾದ್ರು ಯೋಚೋ. ಐಡಿಯಾ. ಮೋಟು ಗಾರ್ಡ್ಗಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಸಮೋಸ ತಿನ್ಬಿಡೋ ಬೇಗ. ಆಮೇಲೆ ನಾವಿಲ್ಲಿಂದ ಪೂರ ಅಕ್ವೇರಿಯಂ ತಗೊಂಡು ಹೋಗ್ಬಿಡ್ಬೋದು ಕಣ. ಶುರು ಹಚ್ಕೋ. ಪತ್ಲು ಏನೋ ಮಾತಾಡ್ತಿದ್ಯಾ ನೀನು? ಆ ಅಕ್ವೇರಿಯಂ ಎತ್ಕೊಂಡು ಹೆಂಗೋ ಓಡೋಗೋದು ನಾವು. ಮೋಟು ನನ್ ಗೆಳೆಯ, ಸಮೋಸ ತಿಂದಾದ್ಮೇಲೆ ನೀ ಏನೇನ್ ಮಾಡ್ತೀಯ ಅಂತ ನಿನಗೆ ಗೊತ್ತಿಲ್ಲ ಕಣ. ಅಲ್ಲ ಕಣ, ಯಾವ ತರ ಬಾಲ್ನ ಹ್ಯಾಮ್ಸ್ಟರ್ ತೆಲ್ಕೊಂಡು ಹೋಗ್ತಾ ಇತ್ತು, ನೀನು ಅದೇ ತರ ಮಾಡೋ ಈಗ. ಪತ್ಲು ಐಡಿಯಾ ಏನೋ ಚೆನ್ನಾಗೇ ಇದೆ ಕಣೋ. ಮತ್ತೆ ಸಮೋಸ ತಗೊಂಡ್ ಬರೋ ಬೇಗ. ನಾನು ಅಕ್ವೇರಿಯಂ ಒಳಗಡೆ ಹೋಗ್ಬಿಡ್ತೀನಿ ಕಣೋ. ಈಗ್ಲೇ ತಗೊಂಡ್ಬಿಡ್ತೀನಿ. ತಡೀರಿ ಅವ್ರನ್ನ. ಬಾಗಿಲು ತೆಗಿ ಶೇಷಮ್ಮ. ಮೋಟು ಬದುಕೊಂಡ, ಆದ್ರೆ ಇವನ್ನ ಬಿಡಬಾರ್ದು. ಹಿಡ್ಕೊಳ್ಳಿ ಅವನ್ನ. ಮೋಟು ಸಮೋಸ ತಿಂದು ಶುರು ಹಚ್ಕೊಂಬಿಡ. ವಾ ನೀವೇನ್ ಮಾಡ್ಬಿಟ್ರಿ? ಸಮೋಸ ನನ್ಗೋಸ್ಕರ ತಂದಿದ್ದು. ಪತ್ಲು ಇನ್ನೂ ಸಮೋಸ ಕಳ್ಸೋ. ತಗೋ. ಅರೇ ಗೂಬೆಗಳೇ, ಎದ್ದೇಳಿ, ಅವ್ರನ್ನ ಹಿಡ್ಕೊಳ್ಳಿ. ಆಯ್ತು ಬಾಸ್. ಈಗ ನೀವ್ ಯಾರು ನನ್ನ ಮತ್ತೆ ನನ್ನ ಸಮೋಸ ವಿಷಯ ಖಂಡಿತ ಬರಬೇಕಾಗಿಲ್ಲ. ನಾನು ಹೇಳಿಲ್ವಾ ನಿಮ್ಗೆ ಸಮೋಸ ನಂದು ಅಂತ? ಪತ್ಲು ಇನ್ನೂ ಸಮೋಸ ಕಳ್ಸೋ. ಚಿನ್ನದ ಮನೆ ಅವ್ರಿಗೆಲ್ಲ ನಿನ್ ಬುದ್ಧಿ ಹೇಳ್ಬೇಕು. ನಾನೇನಾದ್ರೂ ಸಮೋಸ ತಿಂದೆ ಹೋದ್ರೆ ನಿನ್ ಕೆಲಸ ಮಾಡಕ್ಕಂತೂ ಖಂಡಿತ ನಂಗೆ ಆಗೋದೇ ಇಲ್ಲ. ಎಲ್ರು ನನ್ನ ಮಾತನ್ನ ಗಮನ ಇಟ್ಟು ಕೇಳಿ. ನೀವು ಇಲ್ಲಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಮೋಟೋಗೆ ಸಮೋಸ ತಿನ್ನಕ್ ಬಿಡಿ. ಇಲ್ಲ ಅಂದ್ರೆ ಜೀವನ ಪೂರ್ತಿ ಆಕ್ವೇರಿಯಂ ಅಲ್ಲೇ ಇರ್ಬೇಕಾಗತ್ತೆ. ಇಲ್ಲ ಇಲ್ಲ ನಾವೆಲ್ಲ ಇಲ್ಲಿಂದ ಹೋಗ್ಲೇಬೇಕು. ಮೋಟು ಇಷ್ಟೇ ಕಡೆ ಸಮಸ್ಯೆ ಇರೋದು. ಬೇಗ ತಿಂದಿನ ಕೆಲಸ ಶುರು ಹಚ್ಕೊಂಬಿಡ. ಹುಷಾರು, ಯಾರು ಒಂದ್ ಹೆಜ್ಜೆ ಕೂಡ ಮುಂದೆ ಇಡಬೇಡಿ.
ಯಾರು ಸಮೋಸಾನ ಕಣ್ಣೆತ್ತಿ ಕೂಡ ನೋಡ್ಬಾರ್ದು. ಜೈ ಹೋ. ಮೋಟು ತಗೊಂಡೋಗ. ತಗೊಂಡೋಗು. ಏನ್ ತಗೊಂಡೋಗು? ಎಲ್ಲಿಗೆ ತಗೊಂಡೋಗು? ಮ್ಯಾನೇಜರ್ ಸರ್, ನಿಮ್ಮ ಅಕ್ವೇರಿಯಂನ ಮೋಟು ಸಮುದ್ರದೊಳಗಡೆ ತೊಗೊಂಡೋಗ್ತಾ ಇದ್ದಾನೆ. ಕಡೆ ಸರಿ ನೋಡ್ಕೊಂಬಿಡಿ ಸರ್ ನಿಮ್ಮ ಅಕ್ವೇರಿಯಂ ಮುಖನ. ಆ, ಮೋಟು ಇಷ್ಟು ದೊಡ್ಡ ಅಕ್ವೇರಿಯಂನ ಒಬ್ನೇ ತಗೊಂಡೋಗ್ತಾನೆ ಸಮುದ್ರಕ್ಕೆ. ನಮ್ಮ ಶೋ ಇಲ್ಲಿಗೆ ಮುಗ್ದೋಯ್ತು. ಇವಾಗ ಮೋಟುನ ಶೋ ಶುರುವಾಗುತ್ತೆ. ಕಾಪಾಡಿ. ನೀವೆಲ್ಲಾರು ಗೊಂಬೆಗಳ ತರ ನಿಂತ್ಕೊಂಡು ಏನ್ ನೋಡ್ತಾ ಇದ್ದೀರಾ? ಹೋಗಿ ಹಿಡ್ಕೊಳ್ಳಿ ಅವನ್ನ. ನಾನು ಒಂದೊಂದು ಫಿಶ್ ಅನ್ನು ಆರಿಸಿ ಹಿಡ್ಕೊಂಡಿದ್ದೆ. ಹೋಗಿ. ಬಾಸ್. ಓಡಿ ಓಡಿ ತಪ್ಪಿಸ್ಕೊಳ್ಳಿ. ಕಾಪಾಡಿ ಕಾಪಾಡಿ. ಓಡಿ ಓಡಿ. ಡಾಕ್ಟರ್ ಜಟ್ಕ ಕಾರ್ ತಗೊಂಡು ಬೇಗ ಅಕ್ವೇರಿಯಂ ಹತ್ರ ಬಂದ್ಬಿಡಿ. ಅಯ್ಯೋ ಪತ್ಲು, ಮೋಟು ಎಲ್ಲಪ್ಪ ಹೋಗ್ತಾ ಇದ್ದಾನೆ. ಡಾಕ್ಟ್ರಣ್ಣ, ಮೊದಲು ಮೋಟನ್ ಫಾಲೋ ಮಾಡಿ ಅಣ್ಣ. ಎಲ್ಲ ವಿಷಯ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಬೇಗ ಹೋಗಿ. ನನ್ನ ಫಿಶ್. ಮೋಟು ಪತ್ಲು, ನಾನ್ ನಿಮ್ಮನ್ನ ಬಿಡೋದಿಲ್ಲ. ಚಿನ್ನದ ಮೀನು, ಆಕ್ಟೋ ಜಾನ್ಸನ್ ಎಲ್ಲ ಒಟ್ಟಿಗೆ ಬನ್ನಿ. ನಾವೆಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಹೋಗೋಣ ಈಗ. ಕಮಾನ್, ಜಾಯ್ ಮೀ. ಅಯ್ಯೋ ಪತ್ಲು, ನನ್ನ ಜೀವದ ಗೆಳೆಯ, ಏನಯ್ಯ ಇದೆಲ್ಲ? ಏನ್ ನಡೀತಾ ಇದೆ ಅಂತ ನನ್ನ ಹೇಳಯ್ಯ. ಡಾಕ್ಟ್ರಣ್ಣ, ಅಕ್ವೇರಿಯಂ ಅಲ್ಲಿ ಗೋಲ್ಡನ್ ಫಿಶ್ ಇದೆಯಲ್ಲ, ಪಾಪ ಅದ್ರ ಪರಿವಾರದವ್ರನ್ನೆಲ್ಲ ಆಕ್ಟೋಪಸ್ ಕ್ವೀನ್ ಕೂಡಾಕೊಂಡ್ಬಿಟ್ಟಿದ್ಯಂತೆ. ಪಾಪ ಚಿನ್ನದ ಮೀನು ನನಗೆ ಮತ್ತೆ ಮೋಟುಗೆ ಹೆಂಗಾದ್ರೂ ಮಾಡಿ ನಮ್ಗೆ ಕಾಪಾಡಿ ಅಂತ ಬೇಡ್ಕೊತಾ ಇತ್ತು. ಅದಕ್ಕೆ ಮೋಟು ಅಕ್ವೇರಿಯಂ ಸಮೇತ ಸಮುದ್ರದೊಳಗಡೆ ಹೋಗ್ತಾ ಇದ್ದಾನೆ ಅಷ್ಟೇನಾ? ಮಮ್ಮನಿ, ಏನಿವಾಗ ನಾವೆಲ್ಲಾರು ಸಮುದ್ರದೊಳಗೆ ಸೇರ್ಕೊಳ್ತಾ ಇದೀವಾ? ದಾರಿ ಬಿಡಿ, ಎಲ್ಲ ಪಕ್ಕಕ್ಕೆ ಹೋಗ್ಬಿಡಿ. ಅರೆ ಅರೆ, ಅಲ್ಲಿ ನೋಡಿ, ಫಿಶಸ್ ಗಳ ಅಕ್ವೇರಿಯಂ ಉಳ್ಕೊಂಡ್ ಬರ್ತಾ ಇದೆ. ಓಡಿ ಓಡಿ ಓಡಿ, ನಿಮ್ ಜೀವ ಉಳಿಸ್ಕೊಳ್ಳಿ. ಓಡಿ 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 ಓಡಿ. ಸರ್, ಈ ಮೋಟು ನಿಂತ್ಕೊ ಅಂತ ಹೇಳಿದ್ರು ನಿಂತ್ಕೊಂತಾನೆ ಇಲ್ಲ ಸರ್. ನಾವು ಅವನ್ನ ಫಾಲೋ ಮಾಡಿಕೊಂಡು ಸಮುದ್ರದವರೆಗೂ ಬಂದ್ಬಿಟ್ಟಿದ್ದೀವಿ ಸರ್. ಈಗೇನು ಮಾಡೋದು ಸರ್? ಏನಾದ್ರೂ ಮಾಡಿ, ಆದ್ರೆ ಆ ಸಮುದ್ರದೊಳಗಡೆ ಅಕ್ವೇರಿಯಂ ಹೋಗ್ಬಾರ್ದು. ಸಮುದ್ರ ಹತ್ರ ಬರೋದ್ರೊಳಗಡೆನೆ ಆಕಾಶದ ಎತ್ತರಕ್ಕೆ ಒಂದು ಗೋಡೆನ ಕಟ್ಟಿ. ಓಕೆ ಬಾಸ್. ಬಾಸ್, ನಾವು ಅಕ್ವೇರಿಯಂಗಿಂತ ದೊಡ್ಡದಾಗಿ ಇನ್ನೂ ದೊಡ್ಡ ವಾಲ್ ಕಟ್ಬಿಟ್ಟಿದ್ದೀವಿ ಬಾಸ್. ಮೋಟು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಬಾಸ್. ಪತ್ಲು, ಗೋಡೆ ಕಟ್ಬಿಟ್ಟಿದ್ದಾರೆ ಕಣೋ. ಅದಕ್ಕೇನಾದ್ರೂ ಡಿಕ್ಕಿ ಹೊಡೆದ್ರೆ ಅಕ್ವೇರಿಯಂ ಎಲ್ಲ ಪುಡಿಪುಡಿ ಆಗೋಗ್ಬಿಡುತ್ತೆ ಕಣೋ. ಪಾಪ ಆಮೇಲೆ ಮೀನ್ಗಳೆಲ್ಲ ಕೆಳಗಡೆ ಬಿದ್ದು ಸತ್ತೋಗ್ಬಿಡುತ್ತೆ. ಏನಾದ್ರೂ ಬೇಗ ಒಂದು ಐಡಿಯಾ ಕೊಡೋ ಪತ್ಲು. ಖಾಲಿ ಹೋಟೆಲ್ ಅಂತಲೇ ಓಡೋದಿಲ್ಲ ಅಂತ ನಿಂಗೆ ಗೊತ್ತು.
ಐಡಿಯಾ. ಡಾಕ್ಟ್ರನ್ನ ಏನಾದ್ರು ಹೆಲ್ಪ್ ಮಾಡ್ತಾರೆ ಕಣೋ. ಸುಮ್ಮನೆ ಹೋಗ್ತಾ ಇರೋ. ಡಾಕ್ಟ್ರನ್ನ ಏನಾದ್ರು ಮಾಡಿ ಆ ಗೋಡೆಗೆ ಅಕ್ವೇರಿಯಂ ಟಚ್ ಆಗ್ಬಾರ್ದು. ಒಂದ್ ಒಳ್ಳೆ ಐಡಿಯಾ ಕೊಡಿ. ಅಯ್ಯೋ ಚಿಂತೆ ಮಾಡಬೇಡ ಕಡೆಯ ನನ್ ಗೆಳೆಯ. ಈ ಡಾಕ್ಟರ್ನ ಜೊತೆಗಿದ್ದಾನಲ್ಲ, ನೀ ಯಾಕೆ worry ಮಾಡ್ತೀಯ? 1 2 3 ಮೇಲಾರು. ಡಾಕ್ಟರ್ ಚಟ್ಕ ಈ ತರ ಲ್ಯಾಂಡಿಂಗ್ ಮಾಡಕ್ಕೂ ಮುಂಚೆ ಒಂದ್ ಮಾತು ಕೇಳೋದಲ್ವೇನಾ? ಅಯ್ಯೋ ಈ ಬಟನ್ಗೆ ಏನಾಗೋತೀಯ ಇವಾಗ್ಲೇ? ಅಯ್ಯಮ್ಮ ಡಾಕ್ಟರ್ ಚಟ್ಕ ಏನಾದ್ರೂ ಮಾಡೋ. ಮಾಮನಿ ಏನ್ ಡಾಕ್ಟರ್ ಜಟ್ಕ ಆ ಕಾರ್ನ ಇವಾಗ ಸಮುದ್ರದೊಳಗೆ ಹಾಕೋ ಪ್ಲಾನ್ ಏನಾದ್ರೂ ಇದೆನಾ? ಹೋಗ್ರಿ ಎಲ್ರು ಸ್ವತಂತ್ರವಾಗ್ರಿ. ವಾವ್, ಸಮುದ್ರ ನಿಜವಾಗ್ಲೂ ಎಷ್ಟೊಂದು ಸುಂದರವಾಗಿದೆ. ನಂಗೆ ನಿಜವಾಗ್ಲೂ ಇವತ್ತು ಡ್ಯಾನ್ಸ್ ಮಾಡ್ಬೇಕು ಅನಿಸ್ತಾ ಇದೆ. ವಾವ್. ನೀನ್ ಡ್ಯಾನ್ಸ್ ಏನೋ ಆಡ್ತಾ ಇದೆ ಕಣೋ. ಆದ್ರೆ ನಾವು ಬಂದಿದ್ದ ಕೆಲಸ ಮುಂದುವರ್ಸ್ಬೇಕಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನೀನು. ಬಾರ ಹೋಗೋಣ. ಆಕ್ಟರ್ ಜಾಕ್ಸನ್ ಡ್ಯಾನ್ಸ್ ಮಾಡಿ ಸಾಕಾಯ್ತು, ಈಗ ಮುಂದೆ ಹೋಗೋಣ. ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿ. ಇಲ್ಲ, ಇವ್ನ್ ನಮ್ ಜೊತೆ ಬರೋದ್ ಬೇಡ. ಇವನ್ ಪರಿವಾರದವ್ರೆ ನಮ್ ಇಡೀ ಕುಟುಂಬನ ಕರ್ಕೊಂಡೋಗಿ ಕೂಡಾಕಿರೋದು. ನನಗ್ ನಿಜವಾಗ್ಲೂ ಗೊತ್ತಿಲ್ಲ ನಮ್ ಕಡೆಯವರು ನಿಮ್ ಕಡೆಯವ್ರನ್ನ ಯಾಕೆ ಆತರ ಮಾಡಿದಾರೆ ಅಂತ. ಆದ್ರೆ ಇದ್ರಲ್ಲಿ ನನ್ ತಪ್ಪೇನಿದೆ ಹೇಳಿ? ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗಿ ಪ್ಲೀಸ್. ನನ್ಗನ್ಸುತ್ತೆ ನಮ್ ಕಡೆಯವರು ನನಗ್ ಸಿಗ್ತಾರೆ ಅಂತ. ನನ್ನಿಂದ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ. ಬೇಕಾದ್ರೆ ಮಾತ್ ಕೊಡ್ತೀನಿ. ಚಿನ್ನದ ಮೀನ ಸ್ವಲ್ಪ ಅರ್ಥ ಮಾಡ್ಕೋ. ಹೇಗೆ ನಿನಗೆ ನಿನ್ ಪರಿವಾರ ಜೊತೆ ಸೇರ್ಕೋಬೇಕು ಅಂತ ಆಸೆ ಇರುತ್ತೋ, ಪಾಪ ಇವ್ರಿಗೂ ಹಾಗೆ ಆಸೆ ಇರಲ್ವಾ ತಮ್ಮ ಜನಗಳ ಜೊತೆ ಸೇರ್ಕೋಬೇಕು ಅಂತ? ಸರಿ ಆಯ್ತು, ಆದ್ರೆ ಅವನ್ ಕೆಲ್ಸ ಅವ್ನ್ ನೋಡ್ಕೋಬೇಕು. ನಮ್ ವಿಷಯದಲ್ಲಿ ಮೂಗ್ ತೋರಿಸ್ಬಾರ್ದು. ಅವನಿಗೆ ಹೇಳ್ಬಿಡಿ. ಖಂಡಿತ ಅವ್ನಿಗೆ ಹೇಳ್ತೀನಿ. ಇವಾಗ ನಡೀರಿ, ಹೋಗಿ ನೋಡೋಣ. ಓಕೆ, ಚಿನ್ನದ ಮೀನಿನ ಫ್ಯಾಮಿಲಿನ ಯಾರು ಕೂಡಕ್ಕಿದಾರೆ ಅಂತ ಕಂಡಿಡಿಯೋಣ. ಬನ್ನಿ. Watch India's largest kids library only on Jio Hotstar. Download the app now.